शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಇಲ್ಲಿ ನೆರೆದಿರುವ ಭಕ್ತ ಕುಲಕೋಟಿಗೆ ನವಚೇತನ ತರುಣ ಸಂಘದ 20ನೇ ವರ್ಷದ ಗಜಾನನೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷವೂ ನಾವೆಲ್ಲರೂ ಸೇರಿ ವಿಭಿನ್ನ ಮಾದರಿಯಲ್ಲಿ ಹೊಸ ದೃಶ್ಯ ಮಾದರಿಯಲ್ಲಿ ವಿಘ್ನೇಶ್ವರನ ದರ್ಶನವನ್ನು ಮಾಡುತ್ತಾ ಬಂದಿದ್ದೇವೆ. ಇದು 20ನೇ ವರ್ಷ. ಈ ವರ್ಷದ ವಿಶೇಷವೆಂದರೆ ಕಾಂತಾರ. ತಾವೆಲ್ಲರೂ ಕಾಂತಾರವನ್ನು ನೋಡಿದ್ದೀರಿ. ನಮ್ಮ ಗಣೇಶನು ಪಂಜುರ್ಲಿ ದೈವವಾದರೆ ಹೇಗಿರುತ್ತದೆ ಎನ್ನುವ ಕುತೂಹಲ ನಮ್ಮೆಲ್ಲರಿಗೂ. ವಿಶಿಷ್ಟ ಆಚರಣೆ, ಮೈ ನವಿರೇಳಿಸುವ ಪದ್ಧತಿ ಈಗ ಗಣೇಶನ ಮೂಲಕ ನಿಮಗೆ ತಿಳಿಸಲು ನಮ್ಮದೊಂದು ಪುಟ್ಟ ಪ್ರಯತ್ನ. ಹಾಗಾದರೆ ತಡವೇಕೆ? ತುಳುನಾಡ ದೈವವನ್ನು ಮೈದುಂಬಿಕೊಂಡು ಭಕ್ತಿಭಾವ ಹೊಂದೋಣ. ಬನ್ನಿ, ಆನಂದ ಪಡೆಯೋಣ. ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದ್ರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ. ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕು ಕೇಳಿ, ಕೊಡ್ತೇನೆ. ಎನ್ನ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುಲಿಯನ್ನು ಮಾತ್ರ ಕೇಳಬೇಡಿ. ನಿನ್ನ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಜುರ್ಲಿ. ನಿನಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟರೆ ಈ ಊರಿನ ಜನಕ್ಕೆ ಎಂತ ಕೊಟ್ಟೆ? ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರಗುಪ್ಪಿ ಗುಡಿಗ ಕೂಡ ಬರ್ತಾರೆ. ವರ್ಣ ಮಾತ್ರ ತತ್ತಂದೇಣ ಯಾರು ಬಿಡಿ ಅಂತ ಹೇಳಲ್ಲ, ಕ್ಷೇತ್ರ ಬಾಲ ಬಿಡಿ. ಆಯ್ತು ಪಂಜುರ್ಲಿ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು. ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು.
ಕಾಲ ಉರುಳಿದಂತೆ ಭೂಮಿಯ ಮೇಲೆ ದುರಾಸೆ ಮುಂದುವರಿಸಿದ ರಾಜನ ವಂಶಸ್ಥನು ಜಾಗವನ್ನು ಮರಳಿ ಪಡೆಯಲು ಪ್ರಯತ್ನ ಮಾಡುತ್ತಾನೆ. वराहरूपं दैववरिष्ठं वराहरूपं दैववरिष्ठं वरस्मितवदनं वज्रदन्तधर रक्षाकवचम् ಕಾಡು ಕತ್ತಲಾಗಿ ನಾಡು ಬೆಳಕಾಗುವಂತಹ ಹೊತ್ತು ಗೊತ್ತಿನಾರ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತಹ ವಾಡಿಕೆ ಕೇಳುವಂತಹ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನ್ಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರ್ಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ದೈವದ ವಾಣಿಯನ್ನು ತಿರಸ್ಕರಿಸಿದ ರಾಜನ ವಂಶಸ್ಥನು ಕೋರ್ಟಿನ ಮೆಟ್ಟಿಲ ಮೇಲೆ ಪಂಜುರ್ಲಿ ವಾಣಿಯಂತೆ ತನ್ನ ಜೀವವನ್ನು ಕಳೆದುಕೊಳ್ಳುತ್ತಾನೆ. ಕಾಲ ಉರುಳಿದಂತೆ ಭೂಮಿಯ ಮೇಲೆ ದುರಾಸೆ ಮುಂದುವರಿಸಿದ ರಾಜನ ವಂಶಸ್ಥನು ಮುಂದೆ ದೈವ ನರ್ತಕನ ಮೂಲಕ ಸುಳ್ಳು ಹೇಳಿಸಿ ತನ್ನ ಜಾಗವನ್ನು ಮರಳಿ ಪಡೆಯಲು ಪ್ರಯತ್ನ ಮಾಡುತ್ತಾನೆ. ಇದಕ್ಕೆ ಒಪ್ಪದ ದೈವ ನರ್ತಕ ಗುರುವನನ್ನು ಕೊಲೆಗೈಯುತ್ತಾನೆ. ಸುಳ್ಳು ಹೇಳಲು ಒಪ್ಪದ ದೈವ ನರ್ತಕ ಗುರುವನನ್ನು ಕೊಂದಿದ್ದು ರಾಜನೇ ಎಂದು ಗುರುವನ ಅಣ್ಣ ಶಿವನಿಗೆ ಹಾಗೂ ಊರಿನ ಜನರಿಗೆ ಗೊತ್ತಾಗುತ್ತೆ. ಆಗ ರಾಜನ ಮೇಲೆ ಹಗೆ ತೀರಿಸಿಕೊಳ್ಳಲು ಶಿವ ಮುಂದಾಗುತ್ತಾನೆ. ಬನ್ನಿ ಮರೆ, ಸಾಕು ಆಯ್ತು, ಮುಗಿತಿಲಿ. ಶಿವ ಸತ್ತ. ಏನಾಯ್ತು ಮಗ? ನಿಮ್ಮ ಕುಟುಂಬದವರೆಲ್ಲ ಬಂದ್ರ? ಹಾಗಾದ್ರೆ ಉಳಿದದ್ದಿಷ್ಟೇ ಜನವ ಅಂತ. ಮಸಾಲೆ ರುಬ್ಬುವ ಕಲ್ಲು ಕೊಟ್ಟು ನನ್ನ ಹಿರಿಯರನ್ನ ಮಂಗ ಮಾಡಿದ ಹಾಗೆ ನನ್ನನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಈಗ ಉಳಿದಿರೋದು ಎರಡೇ ದಾರಿ. ಒಂದು ಭೂಮಿ ಬಿಡಬೇಕು, ಇಲ್ಲ ಜೀವ ಬಿಡಬೇಕು.
ఎన్నుల్లా ఈ పంజుని ఇప్పుడు ఎండ యానుపుడే ఈ మంచి కర్మల పలకు నిన్ననే తెల్ల పర్పల రూపుడు ఈ మంజిగ కొడుతు దర్బారు వరిపావే ದೈವ ನರ್ತಕನ ಮೇಲೆ ನಂಬಿಕೆ ಕಳೆದುಕೊಂಡ ರಾಜನ ವಂಶಸ್ಥರಿಗೆ ತಕ್ಕ ಶಿಕ್ಷೆ ದೈವ ನೀಡಿದೆ. ಬನ್ನಿ, ಆ ದೈವದ ದರ್ಶನ ನಾವು ನೀವೆಲ್ಲರೂ ಪಡೆದು ಪುನೀತರಾಗೋಣ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಶ್ರೀ ಗಣನಾಯಕ ವಿಘ್ನ ವಿನಾಯಕ ಸಿದ್ಧಿ ವಿನಾಯಕ